ಈಗ ನಮ್ಮ ಜೊತೆಯಲ್ಲಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಮತಾಜ್ ಬಿ ಹಜರೆ ಸಾಬ್ ನದಾಫ್ ಹಾಗೂ ಇನ್ನೊಬ್ಬರು ಹಜರೆ ಸಾಬ್ ನದಾಫ್ ಅಂತ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಿದ್ದಾರೆ. ಸರ್, ತಮಗೆ ಧನ್ಯವಾದಗಳು. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯಗಳು. ಈಗ ಸರ್, ನೀವು ಈ ರಾಜಕೀಯ ಒಂದು ಹಂತಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಆಗಿದ್ದೀರಾ? ನೋಡ್ರಿ ಸಾಹೇಬ್ರ, ನಾವು 2005 ನಾವು ನಮ್ಮೂರ ಹಿರಿಯರು ಕೂತ್ಕೊಂಡು ನಾವು ನಮ್ಮ ಹೊಲಮನೆ ಕೆಲಸ ಮಾಡ್ಕೊಂಡಿರ್ತೀವಿ ಸಾಹೇಬ್ರ. ಮಾಡ್ಕೊಂಡು ಅವರು ನೀವು ಇಲ್ಪ ನೀವು ನಿಲ್ಲಬೇಕು, ನಮ್ಮ ಕೆಟಗರಿಯಿಂದ ನಿಲ್ಬೇಕಂತಂದ್ರೆ ಅವ್ರಿಗೆ ನಿಂತೀವಿ. ನಾವು ನಿಂತಿಂದ ಅವನಿಗೆ ಆಸೆಯಿಂದ ನಾವು ಅಧ್ಯಕ್ಷರಾದರು. ಅಧ್ಯಕ್ಷರಾಗಿಂದ ನಾವು ಜನರು ಏನು ಇದಕ್ಕೆ ಅವರು ಯಾವ ಅವ್ರ ಕೆಲಸ ಏನೇನು ಕೇಳಿದಾಗ ಒಟ್ಟು ಕೆಲಸ ನಾವು ಮಾಡಿಕೊಟ್ಟಿದ್ವಿ. ಈಗ ಜನತಾ ಮನೆ ಆಯ್ತು, ಈ ಇವೆಲ್ಲ ಇಲ್ಲಿ ಮಟ್ಟ ಶಿವಳಿದ್ರು. ಅವರು ಶಿವಳಿದ್ರು. ಅವು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾಗ ಎಲ್ಲ ಮಾಡಿದ್ರಿ ಸಾಹೇಬರು. ಇವೆಲ್ಲ ನೋಡ್ರಿ, ಇಂಥವು ಸುವರ್ಣ ಗ್ರಾಮ ತಂದ್ರಿ, ಜಲ ನಿರ್ವಹಣೆ ಯೋಜನೆ ತಂದ್ವಿ, ಮತ್ತು ಇವು ಶೌಚಾಲಯ ಎಲ್ಲ ಇದು ಮಾಡಿಸಿದ್ವಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಒಂದು ಜನರ ಒತ್ತಾಯ ಮೇರೆಗೆ, ಜನರ ಒಂದು ಪ್ರೀತಿಯಿಂದ ತಾವು ಈ ರಾಜಕೀಯ ಹಂತಕ್ಕೆ ಬಂದಿದ್ದೀರಾ. ತುಂಬಾ ಸಂತೋಷ ಸರ್. ಈಗ ರಾಜಕೀಯಕ್ಕೆ ನೀವು ಬಂದ ಮುಂಚೆ ಯಾವುದಾದ್ರೂ ಕೆಲಸಗಳನ್ನು ಮಾಡಿದ್ದೀರಾ? ಸಮಾಜದ ಕೆಲಸಗಳನ್ನು ಮಾಡಿದ್ದೀರಾ ರಾಜಕೀಯ ಮುಂಚೆ? ಮಾಡಿದ್ವಿ ಸರ್, ಸಮಾಜ ಕೆಲಸ ಮಾಡಿದ್ವಿ. ಹೆಂಗೆ ಮಾಡಿದ್ವಿ? ಸಮಾಜದಾಗ ಅಲ್ಲಿ ಹೋಗೋದು, ಇಲ್ಲಿ ಅವ್ರ ಸಣ್ಣ ಪುಟ್ಟ ಕೆಲಸ ಮಾಡಿದ್ವಿ. ಅಂಜುಮನ್ ಕಮಿಟಿ ಮೆಂಬರು ಇದ್ರು ನಾವು. ನಮ್ಮ ಉದ್ದೇಶದಲ್ಲಿ ಅಧ್ಯಕ್ಷ ಇದ್ದೆ ನಾನು. ಅಧ್ಯಕ್ಷ ಆಗಿಂದ ನಮ್ಮ ಅಂಜುಮನ್ ಕಮಿಟಿಯಿಂದ ಒಂದು ಹೊಲ ನಮ್ಮ ಸಮಾಜ ತಕ್ಕಿಂದ ಬೇರೆದಾರು ಇದು ಮಾಡಿದ್ರು. ಅದನ್ನು ನಮ್ಮ ಸಮಾಜದ ಹೊಲನ ಬೇರೆದಾರು ಅದನ್ನ ಇದು ನಮ್ಮ ಸಮಾಜದಾಗಿದ್ದಾರೆ ಇದು ಮಾಡಿದ್ರು. ಅವನ್ನ ನಾವು ಅಷ್ಟು ನಮ್ಮ ಸಮಾಜ ಕೊಡ್ಕೊಂಡು ನಮ್ಮ ಗಿಳಿಜನ ನಮ್ಮ ಊರನ್ನ ಎಲ್ಲ ಹಿರಿಯರು ಎಲ್ಲ ಕೊಡ್ಕೊಂಡು ನಾವು ಹೊಲ ಹೊಲಿಸ್ಕೊಂಡಿರ್ತೀವಿ. ಹೊಲ 2 ಎಕರೆ ಹೊಲ ಹೋಗಿತ್ರಿ ಅದು. ಮೇಡಮ್ ಅವರು, ತಾವು ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀರಾ? ಜಿಲ್ಲಾ ಪಂಚಾಯತಿದು. ಸೊ ಈ ರೀತಿ ನೀವು ಜಿಲ್ಲಾ ಪಂಚಾಯತಿಯಲ್ಲಿ ಆಯ್ಕೆ ಆಗಿದ್ದ ಸಂದರ್ಭದಲ್ಲಿ ನಿಮ್ಮದೇ ಆದಂತಹ ಒಂದು ಗ್ರಾಮಕ್ಕೆ ಅತಿ ದೊಡ್ಡ ಕೆಲಸ ಯಾವುದಾದ್ರೂ ನೀವು ಮಾಡಿದ್ದೀರಾ? ಜನರು ಗುರುತಿಸುವಂತ ಕೆಲಸ ಮಾಡಿ ಯಾವ ಕೆಲಸ ಮೇಡಮ್ ಅವರು? ಇದು ರೋಡ್ ಮಾಡಿದ್ರಿ. ರೋಡು ಮತ್ತು ವಾಟರ್ ಸಪ್ಲೈ ಕೆಲಸಗಳನ್ನು, ದೇವಸ್ಥಾನಗಳು, ಸಮುದಾಯ ಭವನಗಳನ್ನು ಮಾಡಿಸಿದ್ದಾರೆ. ಈಗ ಈ ಮುಂದೆ ಬರುವ ದಿನಮಾನದಲ್ಲಿ ತಾವು ಈ ನಿಮ್ಮ ಗ್ರಾಮದಗೋಸ್ಕರ ಯಾವ್ಯಾವ ಕೆಲಸಗಳನ್ನು ಮಾಡಿಸ್ಬೇಕಂತ ನೀವು ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡಿದ್ದೀರಾ? ನೀರಿಂದು, ರೋಡಿನ ಮತ್ತು ಜನರಿಗೆ, ಮತ್ತು ಇನ್ನೊಂದ್ರಿ ನನ್ನ ಗ್ರಾಮಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ 17 ಹಳ್ಳಿಗಿರಿ ಈ ಹಿಂದೆ ಎಲ್ಲ ಮಾಡಿವಿ ಸರ್. ನಾವು ಮಾಡಿವಿ. ಈಗ ಮುಂದೆ ಬಂದರು ಯಾವುದೇ ಕೆಲಸ ಜನರ ಯಾವುದೇ ಕೆಲಸ ಯಾವುದೇ ಇದು ನಮ್ಮ ಈ ಸಂಬಂಧಪಟ್ಟ ನಮ್ಮ ಇದಕ್ಕೆ ಜಿಲ್ಲಾ ಪಂಚಾಯತ್ ಯಾವ ಇಲಾಖೆಯಿಂದ ಏನೋ ಬರ್ತಾವೆ ಆ ಇಲಾಖೆಯಿಂದ ಒಟ್ಟು ಯಾರಿಗೆ ಏನು ಮುಟ್ಟಿಸ್ಬೇಕು, ಯಾವ ಊರಿಗೆ ಏನು ಮುಟ್ಟಿಸೋ ಅದು ಮುಟ್ಟಿಸ್ತಾರೆ. ಈಗ ನಮ್ಮದು ಒಂದು ಹಳ್ಳಿಯಿಂದ ಕೂಡಿದ ಒಂದು ಗ್ರಾಮ ಮತ್ತು ನಮ್ಮ ಹಳ್ಳಿ ಅಂತ ನಾವು ಅನ್ಕೋತೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಒಕ್ಕಲುತನ ಅಭಿವೃದ್ಧಿ ಆಗ್ಬೇಕು. ಈ ರೈತರಿಗೋಸ್ಕರ ತಾವು ಏನೇನು ಕೆಲಸ ಮಾಡ್ಬೇಕಂತ, ಅನುಕೂಲ ಮಾಡ್ಬೇಕಂತ ನೀವು ಅನ್ಕೊಂಡಿದ್ದೀರಾ? ಈಗ ರೈತರಿಗೋಸ್ಕರ ಈಗ ಈ ಮೊನ್ನೆ ಇದ್ರದ್ದು ಬರೀ ಹತ್ತಿದು ಇದು ಆಯ್ತು ನೋಡ್ರಿ, ಹೊಲಕ್ಕೆ ಬೀಜದ್ರಿ. ಅವ್ರು ನಮ್ಮ ರೈತರ ಕೂಟ ಹೋಗಿ ಹೊಲಕ್ಕೆ ಹೋಗಿ ಹೊಲದಿಂದ ಅವರು ಆ ಸಂಬಂಧಪಟ್ಟ ಇಲಾಖೆ ಕರೆಸಿ, ಕೃಷಿ ಹಿಡಿಯರು ಕರೆಸಿ ಹೊಲಕ್ಕೆ ಹೋಗಿ ಇದು ಮಾಡಿಸಿ ಅವರಿಗೆ ಇದು ಉತ್ತಾರ ಪತ್ರ ಕೊಡಿಸಿ ಅವ್ರಿಗೆ ಏನು ಪರಿಹಾರ ಇದು ಮಾಡ್ರಿಪ್ಪ ಅಂತೇಳಿ ಆ ಇಲಾಖೆಗೆ ಹೇಳಿದ್ರಿ. ಹೇಳಿ ಬೀಜದ ಸಲುವಾಗಿ, ಕಳಪೆ ಬೀಜದ ಸಲುವಾಗಿ. ಸೊ ಈ ರೀತಿಯಲ್ಲಿ ರೈತರ ಜೊತೆಗೆ ಒಂದು ಸ್ಪಂದಿಸಿ ಅವರ ಜೊತೆಯಲ್ಲಿ ಹೋಗಿ ಯಾವುದೇ ಒಂದು ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಅವರನ್ನ ಬಹಳ ಅಚ್ಚುಕಟ್ಟಾಗಿ ಅವರ ಸಹಾಯ ಮಾಡುತ್ತಾ ಇಲ್ಲಿವರೆಗೆ ನೀವು ಬಂದಿದ್ದೀರಾ. ಬಹಳ ಸಂತೋಷದ ವಿಷಯ ಸರ್. ಈಗ ಈ ಮುಂಬರುವ ಲೋಕಸಭಾ ಚುನಾವಣೆ ಬರ್ತಾ ಇದೆ, MP. ಈ ಲೋಕಸಭಾ ಚುನಾವಣೆ ವಿಷಯ ತಾವು BJP ಪಕ್ಷದ ಕುರಿತು ಏನಾದರೂ ಒಂದು ಹೇಳೋದೈತ್ರಿ ಅನಿಸಿಕೆ? ಅದು ನಮ್ಮ ಬಿಜೆಪಿ ಈಗ ಈಗ ಮೊನ್ನೆ 2 ಸಲ 3 ಸಲ ಮೀಟಿಂಗ್ ಕರೆದ್ರಿ. ನಮ್ಮ MP ಸಾಹೇಬರು ಕರೆದ್ರು, ಮತ್ತು ಹೊಳ್ಳಿ ಇದಕ್ಕೆ ಹುಬ್ಬಳ್ಳಿಗೆ ಕರೆದ್ರಿ. ಮತ್ತು ನಮ್ಮ ನಾವು ಬಿಜೆಪಿಯಿಂದ ಆಚೆ ಬಂದಿರಿ. BJP ಪರವಾಗಿ ನಾವು ದುಡಿತೀವಿ. ಮತ್ತು ಈಗ ನಮ್ಗೆ ಸಲಹೆ ಕೊಟ್ಟಿದ್ದಾರೆ. ಮತ್ತು ಈಗ ಮೊನ್ನೊಂದು ಗಾಡಿ ಬಿಡುಗಡೆ ಮಾಡೋರು
ಸಿಡಿ ಬಿಡಿಗಳಿದ್ದು ಒಂದು ಎಲ್ಲ ಹಳ್ಳಿಗೆ ಇದು ಮಾಡಕ್ಕೆ ಆ ಸಲಂದು ಮತ್ತು ನಮ್ಮ BJP ಸಲುವಾಗಿ ನಾವು ಜನ ನಮ್ಮ ರೈತರನ್ನ ನಮ್ಮೂರ ಜನ ನಮ್ಮ 17 ಜನ ಕರ್ಕೊಂಡು ಮತ್ತು ನಾವು ನಮ್ಮ ಕೆಲಸ ಏನೈತಿ ಅವರು ಮ್ಯಾಗಿನ ನಮ್ಮ ಇವರು ಹೈಕಮಾಂಡ್ ಏನೈತಿ ಆ ಪ್ರಕಾರ ನಾವು ಅಷ್ಟು ಕರ್ಕೊಂಡು ನಾವು BJP ಸಲುವಾಗಿ MP ಎಲೆಕ್ಷನ್ ದುಡಿತೀವಿ. ಈಗ ಸಂಪೂರ್ಣವಾಗಿ ಕೆಲವೊಂದು ಕೆಲಸಗಳನ್ನು ನಾನು ಗ್ರಾಮದಲ್ಲಿ ಮಾಡಿಸಿದ್ದೀರಾ, ಇನ್ನು ಯಾವುದಾದ್ರೂ ಮಾಡುವಂಥ ಕೆಲಸಗಳು ಇದಾವ ನಿಮ್ಮ ಕಣ್ಣು ಮುಂದೆ? ಅದರ ಸಾಹೇಬ್ರ ಈಗ ಮತ್ತೆ ಬೇರೆ ಹಳ್ಳಿಯಲ್ಲಿ ಇವು ಬೋರ್ ಪಾಯಿಂಟ್ ಅದಾವು, ಮತ್ತು ಈಗ ರೋಡ್ಸ್ ಅದಾವೆ, ಇನ್ನೂ ರೋಡ್ಸ್ ಅದಾವು, ವಾಟರ್ ಸಪ್ಲೈ ಅದು ಮತ್ತು ಹಳ್ಳಿ ಒಳಗೆ ಇರೋವರೆವು ಮತ್ತು ಜನರಿಗೆ ಏನು ಸಣ್ಣ ಪುಟ್ಟ ಇವು ಉದ್ಯೋಗ ಕೈಗಾರಿಕೆ ಇವು ಸಾಮಾನು ಬರ್ತಿರ್ತಾವೆ ಇಲಾಖೆಯಿಂದ ರಾಯ್ಟಿ ಪಾರ್ಟಿ ಎಲ್ಲ ಬರ್ತಿರ್ತಾವೆ, ಅವನ್ನ ಜನರಿಗೆ ಮುಟ್ಟಿಸ್ಬೋದು. ಮತ್ತು ಇನ್ನು ಮುಂದೆ ಜನರು ಯಾವ ನಮ್ಮ ಜಿಲ್ಲಾ ಪಂಚಾಯತಿಗೆ ಯಾವ ಸಂಬಂಧಪಟ್ಟ ನಮಗೆ ಅಭಿವೃದ್ಧಿ ಕೆಲಸಗಳು ಬರ್ತಾವೆ ಎಲ್ಲ ಜನರಿಗೆ ನಾವು ಅದನ್ನು ಮುಟ್ಟಿಸ್ತೇವೆ. ಮೇಡಮ್ ಅವರು, ತಾವು ಈ ಹಿಂದೆ ಉಪಾಧ್ಯಕ್ಷ ಇದ್ದ ಸ್ಥಾನದಲ್ಲಿ ತಮ್ಮ ಸರ್ಕಾರದಿಂದ ಬಂದಂತ ಯಾವುದಾದ್ರೂ ಹಣಗಳನ್ನ ಇವನ್ CM ಜಗದೀಶ್ ಶೆಟ್ಟರ್ ಇರುವಾಗ ಬಿಡುಗಡೆ ಆದಂತ ಹಣವನ್ನ ಎಷ್ಟು ಮತ್ತೆ ಯಾವ್ಯಾವ ಕೆಲಸಗಳನ್ನು ಮಾಡಿಸಿದ್ದೀರಾ? ನಮ್ಮ ಕ್ಷೇತ್ರಕ್ಕೆ ರೋಡು ಡಾಂಬರ್ ರೋಡು ಅದನ್ನೆಲ್ಲ ಮಾಡಿಸಿದ್ರು. ಸರ್, ಈಗ ಲೋಕಸಭಾ ಚುನಾವಣೆ ಕುರಿತು ಈ ಮುಂಬರುವ BJP ಅಥವಾ ಕಾಂಗ್ರೆಸ್ಸು ಪೈಪೋಟಿಯಲ್ಲಿರುವಂತಹ ಒಂದು ಲೋಕಸಭಾ ಸರ್ಕಾರ ಅಥವಾ ಚುನಾವಣೆ ಕುರಿತು ತಾವು ಏನಾದರೂ ಹೇಳ್ತೀರಾ ಸರ್? ಹೌದು ಸರ್, ಈಗ ನಮ್ಮ BJPಲಿಂದ ಎಲ್ಲ ನಮ್ಮ BJP ಸರ್ಕಾರ ಏನೇನು ಕೆಲಸಗಳನ್ನು ಕೊಟ್ಟಿದೆ, ಇದು ವಾಜಪೇಯಿ ಶ್ರೀ ಯೋಜನೆ, ಭಾಗ್ಯಲಕ್ಷ್ಮಿ, ಇವು ಮತ್ತು ನಮ್ಮ BJPಯಿಂದ ಯಾವ್ಯಾವ ಕೆಲಸಗಳನ್ನ ಜನರಿಗೆ ಹೋಗಿ ನಮ್ಮ ಕ್ಷೇತ್ರಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಮಾಡಿ ನಮ್ಮ BJP ಸರ್ಕಾರ ನಮ್ಮ ನರೇಂದ್ರ ಮೋದಿ ಆಸೆ ಬರಬೇಕು. ನಮ್ಮ BJP ಸರ್ಕಾರ ಒಟ್ಟು ಇದು ಮಾಡಿ ನಮ್ಮ BJP ಸರ್ಕಾರ ಆಸೆ ತರಬೇಕು ಅಂತ ನಮ್ದು ಒಂದಿದೆ. ಅಂದ್ರೆ ಮುಂಬರುವ ದಿನಮಾನದಲ್ಲಿ BJP ಸರ್ಕಾರ ಆಗಬೇಕು. ನರೇಂದ್ರ ಮೋದಿ ಅವರು ನಮ್ಗೆ ಆಸೆ ಬರಬೇಕು, ಒಳ್ಳೆ ಕೆಲಸ ಮಾಡ್ತಾರ. ವಾಜಪೇಯಿ ಅವರು ಏನೇನು ಕೆಲಸ ಮಾಡಿದ್ದಾರೆ ಎಲ್ಲ ಜನಕ್ಕೆ ಮುಟ್ಟಿಸ್ತಾರೆ. ನಾವು ವಾಜಪೇಯಿ ಅವರು ನಮ್ಮ BJPಲಿಂದ ಇವರು MP ಸಾಹೇಬರು ಭಾಳ ಕೆಲಸ ಮಾಡ್ಯಾರ ನಮಗಿಲ್ಲಿ ನಮ್ಮ ಕ್ಷೇತ್ರ. ನಮ್ಮ ಎಲ್ಲ ತಾಲೂಕು ನಮ್ಮ ಎಲ್ಲ ಹಳ್ಳಿಗೆ ಒಂದು ಹಳ್ಳಿ ಬಿಟ್ಟು ಭೇಟಿಯಾಗ್ಯಾರ ರೀ MP ಸಾಹೇಬರು. ನಮ್ಮ ಈಗ MP ಇದ್ದಾರೆ, ಹೊಳ್ಳಿ ನಾವು ಅವ್ರನ್ನ ಆರಿಸಿ ನಮ್ಮ BJP ಸರ್ಕಾರ ಬರಬೇಕು. ಅಂದ್ರೆ ಲೋಕಸಭಾ ಚುನಾವಣೆ ಕುರಿತು ತಾವು ಹೇಳೋದೇನಂತಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಮ ಅನೇಕ ಸಮಸ್ಯೆಗಳಿಗೆ BJP ಸರ್ಕಾರ ಸ್ಪಂದಿಸಿದೆ. ಈ ಬರುವ ಯುವ ಪೀಳಿಗೆಗಳಿಗೆ BJP ಸರ್ಕಾರ ಒಂದು ಕಟ್ಟೋಣ ಅಂತಕ್ಕಂತ ಒಂದು ಸಂದೇಶನ ನೀವು ಕೊಡ್ತಾ ಇದ್ದೀರಿ. ಓಕೆ ಸರ್, ತುಂಬಾ ಸಂತೋಷ, ಧನ್ಯವಾದಗಳು ಸರ್. ಈಗ ಮುಂಬರುವ ದಿನಮಾನದಲ್ಲಿ ಈಗಿನ ಮಕ್ಕಳು ನಾಳೆ ನಾಡಿನ ಈ ನಾಡನ್ನು ಕಟ್ಟುವಂತ ಗಣ್ಯ ನಾಗರಿಕರಾಗ್ತಾರೆ. ಈ ಯುವ ಜನರಿಗೆ ನೀವು ಈ ರಾಜಕೀಯ ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯ ಸಂದೇಶನ ಕೊಡ್ತೀರಾ? ಈ ಬೆಳೆ ಮಕ್ಕಳಿಗೆ ಮತ್ತೆ ಶಾಲೆ ಆಯ್ತು ಯಾವ ಅವ್ರು ಬೆಳೆ ಮುಂದೆ ಹೋಗ್ತಾರೆ ಅವ್ರನ್ನ ಪ್ರೋತ್ಸಾಹ ಕೊಡ್ತೇವೆ. ಏನು ಅವ್ರಿಗೆ ಸಂಬಂಧಪಟ್ಟ ಏನಾರ ನಾವು ಇದು ಮಾಡಿದ್ರೆ ಅವ್ರು ಸಹಾಯ ಮಾಡೋಕೆ ತಯಾರಾಗಿರಿ. ಸರ್, ಭಾಳ ನೇರವಾಗಿ ತಮ್ಮ ಮನಸ್ಸಿನ ವಿಚಾರಗಳನ್ನು ನಮ್ಮ ಜೊತೆ ವ್ಯಕ್ತಪಡಿಸಿದ್ದೀರಾ. ಭಾಳ ಸಂತೋಷ, ಧನ್ಯವಾದಗಳು ಸರ್.